ಬ್ಲಾಕ್ ಮ್ಯಾಜಿಕ್, ಮಾಟ ಮಂತ್ರ ಅಂತ ನಾವೇನ್ ಮಾತಾಡ್ತೀವಲ್ಲ, ಇದೆಲ್ಲ ದುಡ್ಡು ಮಾಡೋ ಸ್ಕೀಮು, ಬರೀ ಮೈಂಡ್ ಸೆಟ್. ನಿಜವಾಗ್ಲೂ ಅದು ಇದೆಯಾ? ಇದ್ರೆ ಅದ್ರ ಮೂಲ ಏನು? ಈ ಯಂತ್ರ ಮಂತ್ರ ತಂತ್ರ ವಿದ್ಯೆಯನ್ನ ಸಾಕ್ಷಾತ್ ಶಿವ ಮತ್ತೆ ಪಾರ್ವತಿಯನ್ನೇ ಬೋಧನೆ ಮಾಡಿರ್ತಕ್ಕಂಥ ವಿದ್ಯೆ. ಇದನ್ನ ಕಲ್ತಿರ್ತಕ್ಕಂಥ ಏಕೈಕ ಮನುಷ್ಯ ಅಂತಂದ್ರೆ ಅದು ರಾವಣ ಒಬ್ಬನೇ. ಆ ಜ್ಞಾನ ಮಾರ್ಗ ಇದ್ದಿದ್ದಕ್ಕೋಸ್ಕರನೇ ಅವನು ಇದೆಲ್ಲವೂ ಕೂಡ ಜನಗಳಿಗೆ ಮುಂದಿನ ಹಂತಕ್ಕೆ ಹೋಗ್ಲಿ ಅಂತ ಹೇಳಿ ಬರೆದಿಟ್ಟಿದ್ದು. ಅಲ್ಲ, ಈ ಹಂತವಾಗಿ ಯಾವಾಗ ಇವತ್ತಿನ ಕಾಲಕ್ಕೆ ಕೈ ತಲುಪಿದೆಯಲ್ಲ, ಇದನ್ನ ಇಟ್ಟುಕೊಂಡು ಜನ ದುರುದ್ದೇಶಕ್ಕೆ ಬಳಸ್ತಾ ಇದ್ದಾರೆ. ಇದನ್ನ ಈ ತಂತ್ರಶಾಸ್ತ್ರದಲ್ಲಿ ಏನಾದ್ರು ಮಾಡಿಸ್ತಿದ್ದಾರೆ ಅಥವಾ ಕೇಳಿದ್ರೇನೆ ತುಂಬಾ ನೆಗೆಟಿವ್, ಕೆಟ್ಟದಪ್ಪ, ಅದನ್ನ ಮಾಡ್ತಿರೋರು ಕೆಟ್ಟವರು ಅನ್ನೋ ಲೇಬಲ್ ಬಂದ್ಬಿಟ್ಟಿದ್ದಾರೆ. ಇವಾಗ ಏನಾಗುತ್ತಂತಂದ್ರೆ ಎಲ್ಲವೂ ಸುಲಭವಾಗಿ ಸಿಗ್ತಾ ಇದೆ ಅಂತಂದ್ರೆ ಮನುಷ್ಯ ಅದನ್ನ ಯಾವ ರೀತಿ ಬೇಕಾದ್ರೂ ದುರುಪಯೋಗಪಡಿಸ್ಕೊಳ್ತಾ. ಅದೇ ಆಗಿರ್ತಕ್ಕಂಥ ತಂತ್ರಶಾಸ್ತ್ರ. ಈಗ ಗಾಳಿ ಕಣ್ಣು ಕಾಣಲ್ಲ ಅಂದ ತಕ್ಷಣ ಗಾಳಿನೇ ಇಲ್ಲ ಅಂತ ಅಲ್ಲ. ಪಾಸಿಟಿವ್ ಎನರ್ಜಿ ಅನ್ನೋದಿದೆ ಅಂದ್ರೆ ನೆಗೆಟಿವ್ ಎನರ್ಜಿ ಕೂಡ ಒಂದಲ್ಲ ಒಂದ್ ಕಡೆ ಇದೆ ಅಂತ ಒಂದ್ ವರ್ಗ ಮಾತಾಡುತ್ತೆ. ಇನ್ನೊಂದು ವರ್ಗ ಅದೇ ರೀತಿ ಇದೆಲ್ಲ ದುಡ್ಡು ಮಾಡೋ ಸ್ಕೀಮು, ಬರೀ ಮೈಂಡ್ ಸೆಟ್ಟು, ಈ ರೀತಿ ಕೂಡ ಮಾತಾಡ್ತಾರೆ. ಈ ತಾಂತ್ರಿಕ ವಿದ್ಯೆ, ಬ್ಲ್ಯಾಕ್ ಮ್ಯಾಜಿಕ್, ಮಾಟ ಮಂತ್ರ ಅಂತ ನಾವೇನು ಮಾತಾಡ್ತೀವಲ್ಲ, ನಿಜವಾಗ್ಲೂ ಅದು ಇದೆಯಾ? ಇದ್ರೆ ಅದ್ರ ಮೂಲ ಏನು? ಈಗ ನೀವು ಒಂದು ವಸ್ತು ಅಲ್ಲಿ ಇದೆ ಅನ್ನೋದಕ್ಕೆ ಕಣ್ಣು ಕಾಣ್ತಾ ಇರೋದಕ್ಕೋಸ್ಕರ ನೀವು ಆ ವಸ್ತುವನ್ನ ಇದೆ ಅಂತ ಹೇಳಿ ನಂಬ್ತಾ ಇದ್ದೀರಾ. ಹಾಗೆ ಒಂದು ಪಾತ್ರೆ ಬಿಸಿ ಇದೆಯೋ ತಣ್ಣಗಿದೆಯೋ ಅಂತೇಳಿ ನೀವು ಅದನ್ನ ಮುಟ್ಟು ನೋಡಿದಾಗಲೇ ಅನುಭವ ಆಗೋದು. ಅರ್ಥ ಆಯ್ತಲ್ಲ? ಹಾಗೆ ಈ ಸಮಸ್ಯೆಗೆ ಒಳಗಾಗಿರ್ತಕ್ಕಂಥ ಜನಗಳು ಯಾರು ಇದ್ದಾರಲ್ಲ, ಅವ್ರಿಗೆ ಈ ಮಾತನ್ನ ಕೇಳಿದಾಗ ಅವ್ರ ಬಾಯಿಂದ ಏನು ಉತ್ತರ ಬರುತ್ತೆ ಅಂಥೇಳಿ ನಿಮಗೆ ಸರಿಯಾದಂಥ ಕ್ವಶನ್ಗೆ ಅಲ್ಲಿ ಉತ್ತರ ನಿಮಗೆ ಸಿಗುತ್ತೆ. ಈಗ ಏನಾಗುತ್ತಂದರೆ, ಜನ ಇದನ್ನು ಅನುಭವಿಸಿರುವಂಥವ್ರು ಇದ್ದಾರೆ, ಅನುಭವಿಸ್ತಾ ಇರುವಂಥವ್ರು ಇದ್ದಾರೆ, ನಂಬುವಂಥವ್ರು ಇದ್ದಾರೆ, ನಮ್ಮದೇ ಇರುವಂಥವ್ರು ಇದ್ದಾರೆ. ಅಂಥವ್ರಿಗೆ ನಾವು ಎಲ್ಲದಕ್ಕೂ ಚರ್ಚೆಯನ್ನು ಮಾಡಲಿಕ್ಕೆ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಇದನ್ನು ನೀವು ಸೃಷ್ಟಿ ಮಾಡಿರ್ತಕ್ಕಂಥ ವಿದ್ಯೆ ಅಲ್ಲ. ಅರ್ಥ ಆಯ್ತಲ್ಲ? ಈಗ ನಾವೇನು ಈ 64 ವಿದ್ಯೆಗಳಂತ ಹೇಳ್ತೀವಲ್ಲ, ಈ 64 ವಿದ್ಯೆಯಲ್ಲೂ ಕೂಡ ಈ ಯಂತ್ರ ಮಂತ್ರ ತಂತ್ರಗಳ ಬಗ್ಗೆ ಉಲ್ಲೇಖ ಇದೆ. ಅರ್ಥ ಆಯ್ತಲ್ಲ? ಮತ್ತು ಈ ಯಂತ್ರ ಮಂತ್ರ ತಂತ್ರ ವಿದ್ಯೆಯನ್ನು ಸಾಕ್ಷಾತ್ ಶಿವ ಮತ್ತು ಪಾರ್ವತಿಯನ್ನೇ ಬೋಧನೆ ಮಾಡಿರ್ತಕ್ಕಂಥ ವಿದ್ಯೆ. ಅರ್ಥ ಆಯ್ತಲ್ಲ? ಇದನ್ನ ಕಲ್ತಿರ್ತಕ್ಕಂಥ ಏಕೈಕ ಮನುಷ್ಯ ಅಂತಂದ್ರೆ ಅದು ರಾವಣ ಒಬ್ಬನೇ. ರಾವಣನಿಂದ ಬಂದಿರತಕ್ಕಂಥ ವಿದ್ಯೆ ಇವತ್ತು ನಮ್ಮ ಗಂಟ ತಲುಪಿದೆ. ಅರ್ಥ ಆಯ್ತಲ್ಲ? ಇದು ನಮ್ಮ ಗಂಟ ತಲುಪಿರೋದ್ರಿಂದನೇ ತಾನು ಈ ವಿದ್ಯೆಗೆ ಇಷ್ಟೊಂದು ಈಗ ಜನಮಾನಸವಾಗಿ ಜನಗಳ ಮನಸ್ಸಲ್ಲಿ ಉಳಿದು ಇವತ್ತು ಒಳ್ಳೆಯದು ಅಥವಾ ಕೆಟ್ಟದಕ್ಕೆ ಇವತ್ತು ಒಬ್ಬ ತಾಂತ್ರಿಕರ ಹತ್ರ ಆಗಿರ್ಬೋದು, ಅಥವಾ ಒಬ್ಬ ಜ್ಯೋತಿಷ್ಯ ಹತ್ರ ಆಗಿರ್ಬೋದು, ಒಬ್ಬ ಪುರೋಹಿತರ ಹತ್ರ ಆಗಿರ್ಬೋದು, ಈ ವಿದ್ಯೆಯನ್ನು ಇಟ್ಟುಕೊಂಡು ಯಾಕೆ ಹೋಗ್ತಾ ಇದ್ದಾರೆ? ಅರ್ಥ ಆಯ್ತಲ್ಲ? ಈಗ ನಿಮಗೆ ಹೇಗೆ ವೇದಗಳ ಕಾಲದಿಂದ ವೇದಗಳು ಹೇಗೆ ಬಂತಲ್ಲ, ಹಾಗೆ ಅಥರ್ವರ್ಣ ಕಾಲದಿಂದ ಇದು ಬಂದಿರತಕ್ಕಂಥದ್ದು. ಅಥರ್ವರ್ಣ ವಿದ್ಯೆಗಳಲ್ಲಿ, ಈ ಗ್ರಂಥಗಳಲ್ಲಿ ಇದೆಲ್ಲವೂ ವಿದ್ಯೆ ಇರೋದ್ರಿಂದಾನೆ ಇವತ್ತು ಜನಗಳಿಗೆ ಒಳ್ಳೆಯದು ಕೆಟ್ಟದಕ್ಕೋಸ್ಕರವಾಗಿ ಇವತ್ತು ಇದನ್ನು ನಂಬಿಕೊಂಡು ಬರ್ತಾ ಇರೋದು. ಇವತ್ತು ನಿಮಗೆ ಆಸ್ಪತ್ರೆಗಳಿದೆ. ಆಗಿನ ಕಾಲದಲ್ಲಿ ಯಾವ ಆಸ್ಪತ್ರೆಗಳಿತ್ತು? ಏನಾದರೂ ಒಂದು ಸಮಸ್ಯೆ ಆದಾಗ, ತೊಂದರೆ ಆದಾಗ, ಕಾಯಿಲೆಗಳು ಬಂದಾಗಲೂ ಕೂಡ ಕಾಯಿಲೆಗಳನ್ನು ಸರಿಪಡಿಸ್ಲಿಕ್ಕೋಸ್ಕರ ತಾಂತ್ರಿಕರ ಬಳಿನೇ ಹೋಗ್ತಾ ಇದ್ರು. ಅವಾಗ ಒಂದು ತಾಯ್ತ ಕಟ್ಸ್ಕೊಳ್ಳೋದ್ರಿಂದ ಕಾಯಿಲೆ ಬದಲಾವಣೆ ಆಗುತ್ತೆ ಅಂಥೇಳಿ, ಅಥವಾ ಯಾವುದೋ ಒಂದು ಕಾಯಿಲೆಗಳು ಬಂದಾಗಿದೆ ಅಂಥೇಳಿ ಯಾವುದೋ ಗಿಡಮೂಲಿಕೆ ರಸಾಯನ ಶಾಸ್ತ್ರ ಅಂತ ಹೇಳ್ತಾ ಇದ್ವಿ, ಅದು ಕೂಡ ತಂತ್ರಶಾಸ್ತ್ರದಲ್ಲೇ ಬರುತ್ತೆ. ಅದನ್ನು ಶಾಸ್ತ್ರವನ್ನು ಇಂಥದಕ್ಕೂ ಕೂಡ ಉಪಯೋಗ ಮಾಡ್ತಾಯಿದ್ರು. ಇದೆಲ್ಲವೂ ಕೂಡ ಇದೆಯಲ್ಲ. ಅರ್ಥ ಆಯ್ತಲ್ಲ? ಅದೆಲ್ಲವೂ ಇದ್ದಿದ್ದಕ್ಕೆ ಇವತ್ತಿನ ಕಾಲದಲ್ಲೂ ಕೂಡ ಜನ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಕೆಲವೊಬ್ಬರು ಸಂಶೋಧನೆಗಳನ್ನು ಮಾಡ್ತಾರೆ. ವಿದೇಶದಿಂದ ಬಂದು ಕೂಡ ಜನ ಇದ್ರ ಬಗ್ಗೆ ಸರ್ಚ್ ಮಾಡ್ತಾ ಇದ್ದಾರೆ. ಏನಿದು, ಯಾಕೆ ಬಂತು, ಹೇಗೆ ಬಂತು, ಎಲ್ಲಿಂದ ಬಂತು, ಜನಗಳು ಈಗಲೂ ಯಾಕೆ ಇದನ್ನು ನಂಬ್ತಾ ಇದ್ದಾರೆ? ಸೊ ಈ ತಂತ್ರ ವಿದ್ಯೆನ ಮೊದಲು ಸಿದ್ಧಿ ಮಾಡ್ಕೊಂಡಂತಹ ಮನುಷ್ಯ ಅಂದ್ರೆ ರಾವಣನೇ. ಹೌದು. ಯಾವ ಉದ್ದೇಶಕ್ಕಾಗಿ ರಾವಣ ಸಿದ್ಧಿ ಮಾಡ್ಕೊಂಡಿದ್ದನ್ನ? ಈಗ 64 ವಿದ್ಯೆಯಲ್ಲಿ ಪರಿಣಿತಿ ಹೊಂದಬೇಕು ಅಂತಂದ್ರೆ ಆ ವಿದ್ಯೆನೂ ಕಲೀಲೇಬೇಕಾಗುತ್ತೆ. 64 ವಿದ್ಯೆಯಲ್ಲಿ ಒಂದು ವಿದ್ಯೆ ಕಮ್ಮಿ ಆದರೂ ಕೂಡ ಅದು ಪೂರ್ಣ ಆಗೋದಿಲ್ಲ, ಅಪೂರ್ಣ ಆಗುತ್ತದೆ. ಹಾಗಾಗಿ ರಾವಣನಿಗೆ ಆ ಭಯ ಭಕ್ತಿ ಇದ್ದಿದ್ದಕ್ಕೋಸ್ಕರನೇ ಶಿವ ಸಮೇತವಾಗಿ ಪಾರ್ವತಿ ರೂಪದಲ್ಲಿ ಕೂತು ಶಿವಶಕ್ತಿಯಾಗಿ ಅವನಿಗೆ ಬೋಧನೆ ಮಾಡಿರ್ತಕ್ಕಂಥ ತಂತ್ರವಿದ್ಯೆ ಇದೆಲ್ಲವೂ. ಅರ್ಥ ಆಯ್ತಲ್ಲ? ಈ ತಂತ್ರವಿದ್ಯೆ ಕಲ್ತಿರ್ತಕ್ಕಂಥ ಮನುಷ್ಯನಿರೋದ್ರಿಂದಾನೇ ಇದನ್ನು ಕಂಡು ಅಸೂಯೆ ಪಟ್ಟಂಥವನು ಇಂದ್ರ. ಈಗ ಮನುಷ್ಯನೇ ಈ ವಿದ್ಯೆಯನ್ನು ಕಲ್ತಿದ್ದಾನೆ ಅಂತಂದ ಮೇಲೆ ಯಾವಾಗ ಆ ವಿದ್ಯೆಯಿಂದ ನನಗೆಲ್ಲಿ ನಾಳೆ ಸಮಸ್ಯೆ ಆಗ್ಬೋದು, ಅಥವಾ ನನ್ನ ಮೇಲೆ ಯಾವುದಾದ್ರು ಪ್ರಭಾವ ಬೀರ್ಬೋದು, ನಾವು ದೇವರಾಗಿದ್ದರೂ ಕೂಡ ನಮಗೆ ಈ ವಿದ್ಯೆ ಕಲೀಲಿಕ್ಕೆ ಆಗಲಿಲ್ವಲ್ಲ ಅಂಥೇಳಿ ಅಸೂಯೆ ಪಟ್ಟಂಥ ಇಂದ್ರ ಶಿವನ ಬಳಿ ಹೋಗಿ ತಂತ್ರವನ್ನು ಕಲೀಲಿಕ್ಕೆ ಕೇಳ್ತಾನೆ. ಆಗ ಶಿವ ಅವನಿಗೆ ಈ ತಂತ್ರವನ್ನು ತಿಳಿಸೋದಿಲ್ಲ. ಯಾಕೆ ತಿಳಿಸೋದಿಲ್ಲ ಅಂತಂದರೆ ಅವನಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾಸ್ತರ್ಯ ಅಂತ ನಾವೇನು ಹರಿಷಟ್ ವರ್ಗ ಅಂತ ಹೇಳ್ತೀವಲ್ಲ, ಅದು ಇಂದ್ರನಲ್ಲಿ ಅತಿಯಾಗಿ ಇತ್ತು. ಆಗ ಅಂದರೆ ಅಹಮ್ಮ ಭಾವ ಹೆಚ್ಚಾಗಿದ್ದಾಗ ಶಿವ ಯಾವತ್ತಿದ್ರೂ ಕೂಡ ನಿಮ್ಮ ಅಹಮ್ಮ ಭಾವದಲ್ಲಿ ಹೋದರೆ ಏನನ್ನು ಕೊಡೋದಿಲ್ಲ. ಶಿವನಿಗೆ ಬೇಕಾಗಿರ್ತಕ್ಕಂಥದ್ದು ಭಕ್ತಿ ಮಾರ್ಗ. ಈ ಭಕ್ತಿ ಮಾರ್ಗದಲ್ಲಿ ಶಿವನಿಗಿಂತ ಮೀರಿಸುವಂಥವನು, ಅಂದರೆ ಶಿವನನ್ನು ಕೊಂಡೊಯ್ಯುವಂಥವನು ಭಕ್ತ ಅಂತ ಯಾರಾದರೂ ಒಬ್ಬರು ಇದ್ದರೆ ಅದು ಏಕೈಕ ವ್ಯಕ್ತಿ ರಾವಣ ಒಬ್ಬನೇ. ಶಿವನನ್ನೇ ಮೆಚ್ಚಿರ್ತಕ್ಕಂಥವನು ಮತ್ತು ಶಿವನನ್ನೇ ಗೆಲ್ಲುವಂಥವನು ಭಕ್ತಿಯಲ್ಲಿ.
ಶಿವನನ್ನ ಗೆದ್ದಿದ್ದಕ್ಕೋಸ್ಕರನೇ ಇವತ್ತು ರಾವಣನಿಗೆ ಆ ಒಂದು ತಂತ್ರ ಶಿವಶಕ್ತಿ ರೂಪದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಆ ಶಿವಶಕ್ತಿ ರೂಪದಲ್ಲಿ ಸಿಕ್ಕಿರ್ತಕ್ಕಂಥ ತಂತ್ರವನ್ನು ಅವನು ಈ ಉಡಿಸ್ ತಂತ್ರ ಅಂಥೇಳಿ ಒಂದು ಗ್ರಂಥವನ್ನು ಬರೀತಾನೆ, ರಾವಣ ಸಂಹಿತೆ ಅನ್ನುವಂಥ ಗ್ರಂಥಗಳು ಬರೀತಾನೆ. ಇದು ಜನಸಾಮಾನ್ಯರು ಇದನ್ನು ಉಪಯೋಗ ಮಾಡ್ಕೊಳ್ಬೇಕು ಅಂಥೇಳಿ. ಒಬ್ಬ ತಾಂತ್ರಿಕ ಹೇಗೆ ಬೆಳಿಬೇಕು, ಒಬ್ಬ ತಾಂತ್ರಿಕನ ನಿಯಮಗಳು ಹೇಗಿರಬೇಕು, ಅವನು ಯಾವ ರೀತಿಯಾಗಿ ಇದರಲ್ಲಿ ಪರಿಣಿತಿಯನ್ನು ಹೊಂದಬೇಕು, ಒಬ್ಬ ಮನುಷ್ಯನಿಗೆ ಅದು ಯಾವ ರೀತಿಯಾಗಿ ಅವನು ಉಪಯೋಗವನ್ನು ಮಾಡಬೇಕು ಅನ್ನೋದನ್ನು ರಾವಣನೇ ಕೂತು ಇದನ್ನು ಬರೆದಿಟ್ಟಿದ್ದಾನೆ. ಅಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಪ್ರಿನ್ಸಿಪಲ್ಸು ಮತ್ತು ಚೌಕಟ್ಟನ್ನು ರಾವಣ ಆಗಲೇ ಬರೆದಿದ್ರಾ? ಖಂಡಿತ ಖಂಡಿತ. ರಾವಣನ ಉದ್ದೇಶ, ಯಾಕಂದರೆ ಅವನು ಒಬ್ಬ ಬ್ರಾಹ್ಮಣ, ಅರ್ಥ ಆಯ್ತಲ್ಲ, ಅವನು ಸಕಲ ಕಲಾ ವಲ್ಲಭನಾಗಿದ್ದರೂ ಕೂಡ ಎಲ್ಲ ರೀತಿಯಿಂದ ವಿದ್ಯೆಗಳಲ್ಲೂ ಕೂಡ ಕಲ್ತಿದ್ರು ಕೂಡ ಆ ವಿದ್ಯೆಗಳನ್ನು ಯಾವ್ಯಾವ ರೂಪದಲ್ಲಿ ಅದನ್ನು ಬಳಸಬೇಕು ಅನ್ನುವಂಥ ಜ್ಞಾನ ಚೆನ್ನಾಗಿತ್ತು ಅವನಲ್ಲಿ. ಆ ಜ್ಞಾನ ಮಾರ್ಗ ಇದ್ದಿದ್ದಕ್ಕೋಸ್ಕರನೇ ಅವನು ಇದೆಲ್ಲವೂ ಕೂಡ ಜನಗಳಿಗೆ ಮುಂದಿನ ಹಂತಕ್ಕೆ ಹೋಗಲಿ ಅಂಥೇಳಿ ಬರೆದಿಟ್ಟಿದ್ದು. ಅರ್ಥ ಆಯ್ತಲ್ಲ. ಈ ಹಂತವಾಗಿ ಯಾವಾಗ ಇವತ್ತಿನ ಕಾಲಕ್ಕೆ ಕೈ ತಲುಪಿದೆಯಲ್ಲ, ಇದನ್ನು ಇಟ್ಕೊಂಡು ಜನ ದುರುದ್ದೇಶಕ್ಕೆ ಬಳಸ್ತಾ ಇದ್ದಾರೆ ಅಲ್ವಾ? ನೋಡಿ, ಒಳ್ಳೆ ಉದ್ದೇಶದಲ್ಲಿ ಅವ್ರು ಬರ್ದಿರ್ತಾರೆ. ನಮಗೆ ಇವಾಗ ರಾವಣನ ಉದ್ದೇಶ ಒಳ್ಳೇದಿತ್ತು. ರಾವಣ ಮಾಡಿರ್ತಕ್ಕಂಥದ್ದೇನು, ಅವನೊಂದು ಸಾಧನೆ ಮಾಡಬೇಕಾಗಿತ್ತು. ಆ ಸಾಧನೆಯನ್ನು ಮಾಡ್ದ, ಭಯದಿಂದ ಭಕ್ತಿಯಿಂದ ಅದನ್ನು ಹೊಲಿಸ್ಕೊಂಡ. ಅದು ಹೊಲಿಸ್ಕೊಂಡ ನಂತರ ಅವನಿಗೆ ಬೇಕಾದ ರೀತಿಯಲ್ಲಿ ಜನಗಳಿಗೆ ಉಪಯೋಗ ಆಗೋ ರೀತಿಯಲ್ಲಿ ಅದನ್ನು ಮಾಡಿಕೊಟ್ಟ. ಇವಾಗ ಏನಾಗುತ್ತಂತಂದರೆ ಎಲ್ಲವೂ ಸುಲಭವಾಗಿ ಸಿಗ್ತಾ ಇದೆ ಅಂತಂದರೆ ಮನುಷ್ಯ ಅದನ್ನು ಯಾವ ರೀತಿ ಬೇಕಾದ್ರೂ ದುರುಪಯೋಗ ಪಡಿಸ್ಕೊಳ್ತಾ ಹೋಗ್ತಾನೆ. ಅದೇ ಆಗಿರ್ತಕ್ಕಂಥ ಈ ತಂತ್ರಶಾಸ್ತ್ರ. ಬಟ್ ಇವತ್ತಿನ ದಿನ ಈ ತಂತ್ರಶಾಸ್ತ್ರದಲ್ಲಿ ಏನಾದ್ರು ಮಾಡಿಸ್ತಿದ್ದಾರೆ ಅಥವಾ ಕೇಳಿದ್ರೇನೆ ಅದು ತುಂಬ ನೆಗೆಟಿವು, ಕೆಟ್ಟದಪ್ಪ, ಅದನ್ನ ಮಾಡ್ತಿರೋರು ಕೆಟ್ಟವರು ಅನ್ನೋ ಲೇಬಲ್ ಬಂದ್ಬಿಟ್ಟಿದೆ ಅಲ್ವಾ? ಏನಾಗಿದೆ ಅಂತಂದರೆ, ಈಗ ನೀವು ಈ ಸೋಷಿಯಲ್ ಮೀಡಿಯಾಗಳನ್ನ ನೋಡ್ತಾ ಇದ್ದೀರಾ, ಈ ಫೇಸ್ಬುಕ್ಕು, ಯೂಟ್ಯೂಬ್, ಇನ್ಸ್ಟಾಗ್ರಾಮಲ್ಲಿ. ಇದರಲ್ಲೆಲ್ಲ ಏನಾಗ್ಬಿಟ್ಟಿದೆ ಅಂತಂದರೆ ಎಲ್ಲರೂ ಮಾಂತ್ರಿಕರು, ತಾಂತ್ರಿಕರು, ಅಘೋರಿಗಳು, ನಾಗಸಾಧುಗಳು ಅಂಥೇಳಿ ಬಹಳಷ್ಟು ಹೆಸರುಗಳನ್ನು ಹಾಕ್ಕೊಂಡು 1 ಗಂಟೆಲಿ ಪರಿಹಾರ ಮಾಡಿಬಿಡ್ತೀನಿ, ಅರ್ಧ ಗಂಟೆಲಿ ಪರಿಹಾರ ಮಾಡಿಬಿಡ್ತೀನಿ ಅಂಥೇಳಿ ಜನಗಳಿಗೆ ಒಂದು ರೀತಿ ಭ್ರಮೆಯನ್ನು ಮೂಡಿಸ್ತಾ ಇದ್ದಾರೆ. ಈ ಭ್ರಮೆಯನ್ನು ಮೂಡಿಸ್ತಾ ಇರೋದ್ರಿಂದ ಏನಾಗ್ತದೆ ಅಂತಂದರೆ ಜನ ಇದನ್ನು ಒಪ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಅವರ ನಂಬಿಕೆಗೆ ಹಾಳಾಗ್ತಾ ಇದೆಯಲ್ಲ. ಆ ನಂಬಿಕೆ ಹಾಳಾಗ್ತಾ ಇರೋದು ಏನಾಗ್ತದೆ ಅಂತಂದರೆ, ಒಳ್ಳೆ ರೂಪದಲ್ಲಿ ಮಾಡಿಕೊಡುವಂಥ ತಾಂತ್ರಿಕರಿಗೆ ಅಥವಾ ಸಾಧಕರಿಗೆ, ಸಿದ್ಧಿ ಮಾಡ್ಕೊಂಡಿರ್ತಕ್ಕಂಥವ್ರಿಗೆ ಇವತ್ತು ಬೆಲೆ ಇಲ್ಲದೆ ಇರೋ ರೀತಿಯಲ್ಲಿ ಆಗ್ತಾಯಿದೆ. ಅರ್ಥ ಆಯ್ತಲ್ಲ. ವಿದ್ಯೆ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಅಂದರೆ ಎಲ್ಲರೂ ಸಾಧಕರಾಗ್ಲಿಕ್ಕಾಗಲ್ಲ, ಎಲ್ಲರೂ ಸಿದ್ಧಿ ಮಾಡ್ಕೊಳ್ಳೋಕ್ಕಾಗಲ್ಲ. ಸಿದ್ಧಿ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರೂ ಪ್ರಚಾರಕ್ಕೆ ಬರೋದಿಲ್ಲ. ಅರ್ಥ ಆಯ್ತಲ್ಲ. ಈಗೇನು ಪ್ರಚಾರದ ಆಡಂಬರದ ಎಲ್ಲ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ದಾರಲ್ಲ, ಅದು ಯಾವುದು ಕೂಡ ಒಳ್ಳೆಯದಲ್ಲ. ಅರ್ಥ ಆಯ್ತಲ್ಲ. ಅಲ್ಲಿಂದ ಏನಾಗ್ತದೆ ಅಂತಂದರೆ, ಅವರಿಗೆ ಯಾವುದೇ ರೀತಿಯ ವಿದ್ಯೆ ಗೊತ್ತಿರೋದಿಲ್ಲ, ಯಾವುದೇ ರೀತಿಯ ತಂತ್ರ ಗೊತ್ತಿರೋದಿಲ್ಲ, ಯಾವುದೇ ರೀತಿಯ ನೀವು ಅಲ್ಲಿ ಯಾರು ಏನಕ್ಕೋಸ್ಕರ ಫೋನ್ ಮಾಡಿದ್ರು ಅನ್ನೋ ಉದ್ದೇಶ ನೀವು ಇಟ್ಕೊಂಡು ಫೋನ್ ಮಾಡಿದ್ರು ಕೂಡ ಅವರಿಗೆ ಆ ವ್ಯಕ್ತಿಗೆ ಉದ್ದೇಶ ಬೇರೆ ಇರುತ್ತೆ. ಇವ್ರು ಯಾಕೆ ಮಾಡಿದ್ದಾರೆ ಅಂತೇಳಿ ನಿಮ್ಮ ಹಣವನ್ನು ವಸೂಲಿ ಮಾಡಲಿಕ್ಕೋಸ್ಕರ ಮಾಡಿರ್ತಾರೆ ಹೊರತು ಅದು ಬಿಟ್ಟು ಬೇರೆ ಯಾವುದೇ ಉದ್ದೇಶ ಇರೋದಿಲ್ಲ. ಆ ವ್ಯಕ್ತಿ ಯಾವ ಮಾರ್ಗದಲ್ಲಿ ಪೂಜೆಗಳನ್ನು ಮಾಡಿದ್ದಾನೆ, ಯಾವ ತಂತ್ರವನ್ನು ಬಳಸಿದ್ದಾನೆ, ಯಾವ ಉದ್ದೇಶವನ್ನು ಮಾಡಿದ್ದಾನೆ, ಯಾವ ದಿವಸ ಯಾವ ತಂತ್ರವನ್ನು ಮಾಡಬೇಕು, ಯಾವ ತಂತ್ರಕ್ಕೆ ಯಾವ ಬಣ್ಣವನ್ನು ಉಪಯೋಗ ಮಾಡಬೇಕು ಅನ್ನೋದು ಕೂಡ ಶಾಸ್ತ್ರದಲ್ಲಿ ಎಲ್ಲವೂ ಇದೆ. ಅರ್ಥ ಆಯ್ತಲ್ಲ. ಈಗ ನಾವು ಹೇಳ್ತೀವಿ, ಈಗ ನೀವು ತಿಳ್ಕೊಂಡು ಜನಗಳಲ್ಲಿ ಎಚ್ಚರಿಕೆ ವಹಿಸ್ಕೊಳ್ಬೇಕು. ಮಾಂತ್ರಿಕರು ತಾಂತ್ರಿಕರಿಗೆ ಅವಶ್ಯಕತೆ ಇಲ್ಲ. ಇದು ಜನಗಳು ಎಚ್ಚರಿಕೆ ವಹಿಸ್ಕೊಂಡು ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಏನಾದರೂ ಬೇಕು ಅಂತ ಅಂದಾಗ ಸರಿಯಾದ ದಾರಿಗೆ ಹೋಗಿ ಸರಿಯಾದ ರೂಪದಲ್ಲಿ ಅಲ್ಲಿ ಹೋದಾಗ ಮಾತ್ರ ಅವರಿಗೆ ಸಿಗೋದು. ಎಲ್ಲ ಕಡೆ ಹೋಗಿ ಅವರು ತಪ್ಪು ಕಲ್ಪನೆಗಳನ್ನ ಮಾಡ್ಕೊಂಡು ಬಂದು ನಾಳೆ 10ರಲ್ಲಿ 1, 11 ಅಂತ ಯೋಚನೆ ಮಾಡಿದ್ರೆ ಅದು ಆಗೋದಿಲ್ಲ. ಇದು ನಮ್ಮ ಮನಸ್ಸಲ್ಲಿ ಬರುವಂಥ ಯೋಚನೆ ಅಲ್ಲ, ಗ್ರಂಥಗಳ ಸುಳ್ಳಲ್ಲ, ವೇದಗಳ ಸುಳ್ಳಲ್ಲ, ಮತ್ತು ನಿಮಗೆ ಇದೆಲ್ಲವೂ ನೀವು ಮಾಡಿರ್ತಕ್ಕಂಥದ್ದಲ್ಲ. ಅದು ಯಾವಾಗಲೇ ಹೇಳಿದ್ದು. ಇದನ್ನು ಕಲಿಕೆಯಲ್ಲಿ ಜನ ಹಾಳಾಗಿದ್ದಾರೆ ಹೊರತು ಅದು ಬಿಟ್ಟು ಇನ್ಯಾರು ಇಲ್ಲಿ ಉಪಯೋಗಕ್ಕೆ ಅನುಕೂಲ ಸಿಂಧು ಅಂತ ಹೇಳ್ತೀವಿ. ಈಗ ನಿಮ್ಗೆ ಅನುಕೂಲ, ನನಗೆ ಸಮಸ್ಯೆ, ಇವತ್ತು ನಾಳೆನೇ ಏನೋ ತೊಂದರೆ ಆಗ್ಬಿಟ್ಟಿದೆ, ಪರಿಹಾರ ಮಾಡಿಕೊಡಿ ಅಂತ ಕೇಳ್ತಾರೆ. ಇದೆಲ್ಲ ಒಂದಿನದಲ್ಲಿ ಆಗುವಂಥ ಪರಿಹಾರಗಳಲ್ಲ, ಅರ್ಧ ಗಂಟೆಯಲ್ಲಿ ಆಗುವಂಥ ಪರಿಹಾರಗಳಲ್ಲ.